ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏನಾತದು ಬೆಳಗ್ಗೆ ಪಾಠ ಹೇಳುವಾಗ 372ನೇ ಪುಟದಲ್ಲಿ 4 ಮಂತ್ರ ಆಗಿತ್ತು. ಏಷವೂ ಏವ ಭಾಮನಿಹಿ ಏಷ ಹಿ ಸರ್ವೇಷು ಲೋಕೇಶು ಭಾತಿ ಸರ್ವೇಷು ಲೋಕೇಶು ಭಾತಿ ಏವಂ ವೇದ. ಭಗವಂತ ವಾಮನನಾಗಿರುವಂಥವನು ಒಂದು ಕಡೆಯಲ್ಲಿ ಭಾಮನಿ ಎಂಬ ಹೆಸರಿನಿಂದ, ಇನ್ನೊಂದು ಕಡೆಗೆ ವಾಮನಿ ಎಂಬ ಹೆಸರಿನಿಂದ ಇರ್ತಾರೆ ಅಂತ ಹೇಳಿದರು. ಸರಿನಾ? ಅದಾದ್ಮೇಲೆ ಮುಂದೆ ಹೊಂಡ್ತೀಗ ಏನಾಯ್ತು? ಅಥ ಯದುಚ ಏವ ಅಸ್ಮಿನ್ ಶವ್ಯಂ ಕುರುವಂತಿ ಯದುಚ ನ. ಇಷ್ಟ ನೋಡ್ರಿ, ಎರಡು ಕೂಡ ಒಂದೇ ಹೇಳಬೇಕು. ಈ ಅಪರೋಕ್ಷ ಜ್ಞಾನಿ ಇದ್ದಾನ ಅಂದ್ರೆ ಕಣ್ಣಿನಲ್ಲಿದ್ದ ಭಗವಂತನನ್ನು ತಿಳಿದುಕೊಂಡವನೇನಿದ್ದಾನ, ಇವನ ವಿಷಯದಲ್ಲಿ ಇವನು ಸತ್ತರೆ ಶವ್ಯಂ ಕರ್ಮ, ಶವ ಸಂಬಂಧಿ ಕರ್ಮ ಅಂದ್ರೆ ಉತ್ತರ ಕರ್ಮಗಳನ್ನು ಕುರುವಂತಿ ಮಾಡ್ತಾರ. ಯದುಚ ನ ಕುರುವಂತಿ, ಯದುಚನ ಮಾಡದೆ ಇದ್ರೂ ಕೂಡ, ಅಂದ್ರೆ ಇಂಥ ಅಪರೋಕ್ಷ ಜ್ಞಾನ ಏನಿದ್ದಾನ ಇವ ಸತ್ರ ಇವ್ರ ಮಕ್ಕಳು ಅಥವಾ ಸಂಬಂಧಿಕರು ಇವ್ನ ಶವ ಸಂಸ್ಕಾರ ಮಾಡಿದ್ರು ಸರಿ, ಮಾಡಲಿಲ್ಲ ಅಂದ್ರೂ ಸರಿ, ಏನು ಬಾಧಕ ಇಲ್ಲ. ಯಾಕ? ಆ ಭಗವಂತನನ್ನ ತಿಳಿದುಕೊಂಡಿದ್ದಾನಲ್ಲ, ಆ ಭಗವಂತನನ್ನ ತಿಳಿದುಕೊಂಡದ್ದಕ್ಕೇನೆ ಎಷ್ಟು ಫಲ ಅದ ಅವಂಗ ಅಂತಂದ್ರ ಆ ಮುಂದಿನ ಇದ್ರ ಕರ್ಮಗಳಾಗದೇ ಇದ್ರೂ ಏನಿಲ್ಲ. ಶ್ರಾದ್ದ ಮಾಡ್ಲಿಲ್ಪ ಒಂದು ಮತ್ತ ಇದನ್ನ ಮಾಡ್ಲಿಲ್ಲ, ಏನೇನೇನು ಸಂಬಂಧ ಇಲ್ಲ. ಯಾಕ? ಭಗವದ್ಜ್ಞಾನದ ಮಹಿಮಾ ಅಷ್ಟದ ತಿಳಿಸಿಕತ್ತಾರ. ಅದರಿಂದ ದೇವರನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕ್ರಿ ನಾವು. ಎಲ್ಲಿ ಪ್ರಯತ್ನ ಇಲ್ಲ, ಮೋಕ್ಷ ನೋಡ್ರಿ ಮುಂದಿನ ಹೆಂಗ್ ಹೋಗ್ತಾರ ಅಂತ ಹೇಳಿಕತ್ತಾರ ಈಗ ಅವರಿಗೆ. ಸರಿನಾ? ಆಯ್ತು. ಮುಂದ ಹಾಗಾದ್ರೆ ಏನಾಗ್ತಾರ ಮುಂದ ಅಂದ್ರೆ ಅರ್ಚಿಷಮೇವ ಅಭಿಸಂಭವಂತಿ. ಮುಂದೆ ಎಲ್ಲಿ ಹೋಗ್ತಾನವ ಅಂದ್ರೆ ಅರ್ಚಿರ್ ಲೋಕಕ್ಕೆ ಹೋಗ್ತಾನ. ದೇಹ ಬಿಟ್ಟ ಮೇಲೆ ಇವ ಅಪರೋಕ್ಷ ಜ್ಞಾನಿ ಆದ್ರಿಂದ, ಇದು ಚರಮ ಶರೀರವಾದ್ರಿಂದ ಚರಮ ಶರೀರ ಬಿಟ್ಟ. ಚರಮ ಅಂದ್ರೆ ಕೊನೆಯದು, ಕೊನೆಯ ಶರೀರವನ್ನ ಬಿಟ್ಟ ಅಂತ ಆದ ಕೂಡ್ಲೆ ಎಲ್ಲಿ ಹೋಗ್ಬೇಕ್ರಿ? ಧುಳ್ಕೆಡವ್ರವರು ಅರ್ಚಿರ್ ಲೋಕಕ್ಕೆ ಹೋಗ್ಬೇಕು ಅಂತ ಅರ್ಥ. ಮೊದಲೇ ಲೋಕ ನಿಮಗೆ ಸಿಗೋದು ಎದುರಿಗೆ ಫಸ್ಟ್ ಅಂತ ಹೇಳಿಕತ್ತಾರ. ಅರ್ಚಿಹಿ ಅಂತ ಲೋಕ. ಅರ್ಚಿರ್ ಲೋಕ ಅಂತ ಬರ್ಕೊಂಡು ಇಟ್ಕೊಳ್ರಿ. ಹೆಂಗ? ಜ್ಞಾನಿಗಮ್ಯವಾದ ಲೋಕಗಳು ಅಂತ ಬರ್ಕೋಬೇಕು. ನೋಡ್ರಿ ಮುಂದೆ ಜ್ಞಾನಿಗಮ್ಯವಾದ ಲೋಕಗಳು. ಮೊದಲು ಅರ್ಚಿರ್ ಲೋಕ. ನೋಡ್ರಿ ಮುಂದೆ ನೋಡ್ರಿ, ಅದಕ್ಕೆ ಅಜ್ಞಾನಿಗಮ್ಯವಾದ ಲೋಕಗಳನ್ನು ಬರ್ಕೊಂಡ್ರೆ ಏನ್ ಬರ್ಕೊಂಡ್ರಿ? ಸರ್, ಮೊದಲನೇದು ಅರ್ಚಿರ್ ಲೋಕ. ಅದರ ನೆಕ್ಸ್ಟ್ ಮುಂದೆ ಏನಾಗ್ತದ? ಅರ್ಚಿಷಮಿ, ಅಲ್ಲಿಂದ ಅರ್ಚಿರ್ ಲೋಕದಿಂದ ಅಹರ್ಲೋಕ ಅಂತ ನೆಕ್ಸ್ಟ್ ಎರಡನೇದು ಬರ್ಕೋಬೇಕು. ಅರ್ಚಿರ್ ಲೋಕದಿಂದ ಅಹರ್ ಲೋಕಕ್ಕೆ ಹೋಗ್ತಾನ ಅಂದ್ರೆ ಹಗಲಿನ ಅಭಿಮಾನಿ ದೇವತೆ ಲೋಕ ಅಂತ ಅರ್ಥ. ಆ ಅರ್ಚಿರ್ ಲೋಕದಲ್ಲೂ ಎರಡದ. ಏನ್ ಎರಡದ ಅಂದ್ರ ಅಗ್ನಿಹಿ ಜ್ಯೋತಿಹಿ ಅಂತ ಎರಡು ಲೋಕಗಳು. ಮತ್ತ ದೈವಾರ್ಚಿಹಿ ಅಂತ ತಿಳ್ಕೊಂಡು ಅಲ್ಲಿ ಹೇಳಿದ್ದದ ಇರೋಲ್ತ. ಯಾಕೆ ಇಷ್ಟಂತ ಬರ್ಕೊಳ್ರಿ. ಅರ್ಚಿರ್ ಲೋಕದಿಂದ ಅಹರ್ ಲೋಕಕ್ಕೆ ಹೋಗ್ತಾನ. ಆ ಅಹರ್ ಲೋಕದಿಂದಾಗಿ ಮುಂದ ಶುಕ್ಲ ಪಕ್ಷ ಅಭಿಮಾನಿ ಲೋಕ. ನೆಕ್ಸ್ಟ್ ಮುಂದಿನ ಸ್ಟೆಪ್ ಶುಕ್ಲ ಪಕ್ಷ ಅಭಿಮಾನಿ ಲೋಕ. ಏನಂತ ಕೊಟ್ಟಾರ? ಅದೇ ಅವ್ ನಡುವಿನೆಲ್ಲ ಕೊಟ್ಟಗೋತ್ ಬಂದಾರ, ಇಲ್ಲಿ ಕೊಟ್ಟಿಲ್ಲ ಅಷ್ಟ. ಅದನ್ನ ಇರ್ಲಿ ಬರ್ಕೊಡ್ರಿ. ಇದನ್ನ ಎದೆಷ್ಟು ಹತ್ರ ಬರ್ದಾರ ಹಂಗ. ಅರ್ಚಿರ್ ಲೋಕ ಆದ್ಮೇಲೆ ಒಂದು ಸ್ಟೆಪ್ ಇದ್ರೆ ಅತಿವಾಹಿಕ ಲೋಕ ಅಂತ ಬರ್ಕೊಳ್ರಿ. ಅತಿವಾಹಿಕ ಅಂದ್ರೆ ಒಂದ್ ಬರ್ಕೊಡ್ರಿ, ಜಗ ತಗೊಳ್ರಿ. ಮೂಲದಲ್ಲಿ ಇಲ್ಲದು, ಯಾರು ಧುಳ್ಕೇಡವರು ಮೂಲದಲ್ಲಿ ಡೈರೆಕ್ಟ್ ಇಷ್ಟ ಅದ. ಅದು ಬ್ರಹ್ಮಸೂತ್ರದ ನಿರ್ಧಾರ ಆದ್ಮೇಲೆ ಬರ್ತದ. ಅದಕ್ಕೆ ಹಿಂಗದ. ಇರ್ಲಿ. ಆತಿವಾಹಿಕ, ಸರಿ, ಅತಿ ಅಲ್ಲ, ಆತಿವಾಹಿಕ ಲೋಕ. ಆತಿವಾಹಿಕ ಲೋಕ ನೋಡ್ರಿ, ಒಂದೊಂದು ಕ್ರಮವಾಗಿ ಹೇಳ್ಕೊತ ಹೋಗ್ತೀನಿ. ಅರ್ಚಿರ್ ಲೋಕ, ಅರ್ಚಿರ್ ಲೋಕದಿಂದಾಗಿ ಅಹರ್ ಲೋಕ, ಅಹರ್ ಅರ್ಚಿರ್ ಲೋಕ ಆದ್ಮೇಲೆ ಆತಿವಾಹಿಕ ಏನದು? ಅರ್ಚಿರ್ ಲೋಕದಿಂದ ಆತಿವಾಹಿಕ, ಆತಿವಾಹಿಕ ಲೋಕ ಆದ್ಮೇಲೆ ಹಗಲಿನ ಅಭಿಮಾನಿ ದೇವತೆ ಲೋಕ, ಅಲ್ಲಿಂದ ಶುಕ್ಲ ಪಕ್ಷ ಅಭಿಮಾನಿ ದೇವತೆ ಲೋಕ. ಸರಿ ಆಯ್ತಾ? ಮುಂದ ಅಲ್ಲಿಂದ ಎಲ್ಲಿ ಹೋಗ್ತಾನ ಅಂತಂದ್ರ ಷಡ್ ಉದಂಗೇತಿ ಮಾಸಾನ್ ತಾನ್ ಮಾಸೇಭ್ಯ ಸಂವತ್ಸರ. ಅಲ್ಲಿಂದ ಎಲ್ಲಿ ಹೋಗ್ತಾನ ಅಂತ ತಿಳ್ಕೊಳ್ರಿ. ಸರಿ, ನೋಡ್ರಿ. ಅರ್ಚಿರ್ ಲೋಕ ಹೊಂದಿ ಅಲ್ಲಿಂದ ಆತಿವಾಹಿಕ ಲೋಕ, ಅಲ್ಲಿಂದ ಹಗಲಿನ ಅಭಿಮಾನಿ ದೇವತೆ ಲೋಕ, ಅಲ್ಲಿಂದ ಶುಕ್ಲ ಪಕ್ಷಾಭಿಮಾನಿ ದೇವತೆ ಲೋಕ, ಅಲ್ಲಿಂದ ಉತ್ತರಾಯಣಾಭಿಮಾನಿ ದೇವತೆ ಲೋಕ. ಮುಂದಿಂದ ಏನ್ ಬರ್ಕೋಬೇಕು? ಉತ್ತರಾಯಣ ಅಭಿಮಾನಿಯ ದೇವತೆ ಲೋಕವನ್ನ ಬರ್ಕೊಳ್ರಿ.
ಅಲ್ಲಿಂದ ಸಂವತ್ಸರಾಭಿಮಾನಿಯ ಲೋಕ. ಮುಂದೆಲ್ಲಿ ಹೋಗ್ತಾನ ಅಂತಂದ್ರೆ ಸಂವತ್ಸರಾಭಿಮಾನಿಯ ಲೋಕಕ್ಕೆ ಹೋಗ್ತಾನ. ಅಲ್ಲಿಂದ ಆದಿತ್ಯ ಲೋಕ ಬರ್ಕೊಂಡಿಟ್ಕೊಳ್ರಿ. ಆದಿತ್ಯ ಲೋಕದ ನಂತರದಲ್ಲಿ ಚಂದ್ರಮಸಂ ಚಂದ್ರಲೋಕಕ್ಕೆ ಹೋಗ್ತಾರೆ. ಮೂಲದಲ್ಲೇ ಅದ ಆದಿತ್ಯ ಚಂದ್ರಮಸಂ ಅಂತದ. ಆ ಚಂದ್ರಲೋಕದ ಅನಂತರದಲ್ಲಿ ವೈಶ್ವಾನರ ಲೋಕ, ಆಮೇಲೆ ಇಂದ್ರಲೋಕ, ಆಮೇಲೆ ಧ್ರುವಲೋಕ, ಅಲ್ಲಿಂದ ವಿದ್ಯುಲ್ಲೋಕ. ಧ್ರುವಲೋಕದ ನಂತರದಲ್ಲಿ ವಿದ್ಯುಲ್ಲೋಕ, ಭಾರತೀ ದೇವಿ ಲೋಕ ಅಂತ ಅರ್ಥ. ಇಲ್ಲಿಗೆ ಇಟ್ಟುಕೊಳ್ರಿ. ಇದಾದ ಮೇಲೆ ಇಲ್ಲಿಂದ ವಾಯುದೇವರು, ಈ ಭಾರತೀಪತಿ ಇದು ಭಾರತೀ ದೇವಿ ಲೋಕದಿಂದ ಇಲ್ಲಿಂದ ವಾಯುದೇವರು ಭಗವಂತನ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಇಲ್ಲಿಂದ ವಾಯುದೇವರು ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಏನಾಯ್ತು, ಇಲ್ಲಿಂದ ವಾಯುದೇವರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂದ್ರೆ ವಿದೇಶ ತೀರ್ಥರ ಅಂತಾರ. ಅದಕ್ಕ ಏನಂತಾರ, ಅಲ್ಲಿ ಮುಂದೆ ವಾಕ್ಯದ ನೋಡ್ರಿ, ಉಪನಿಷತ್ ನೋಡ್ರಿ, ಸ ಏನಾನ್ ಬ್ರಹ್ಮ ಗಮಯತಿ ಅಂತದ. ಈಗ ಅಥ ಯದುಚೈವ ಅಸ್ಮಿನ್ ಶವ್ಯಂ ಕುರುವಂತಿ ಯದುಚನ ಅಲ್ಲಿ ಮುಗೀತು. ಫಸ್ಟ್ ಇಂದ ಹೇಳ್ಕೋದ್ ಬರ್ಲಿಗೈತಿನ. ಈಗ ಅರ್ಚಿಷಮೇವ ಅಭಿಸಂಭವಂತಿ ಸಿಕ್ತಿಲ್ ವಾಕ್ಯ 5ನೇ ಮಂತ್ರದಾಗ 4 ಅರ್ಚಿರ್ ಲೋಕಕ್ಕೆ ಹೋಗ್ತಾರ. ದೇಸರ ಸಿಕ್ಕದಿಲ್ಲೋ? ಹಾ, ಸಿಕ್ಕ. ಆಮೇಲೆ ಅರ್ಚಿಷಃ ಅಲ್ಲಿಂದ ಅಹರಹ ಅಹರಣಃ ಆಪೂರ್ಯಮಾಣ ಪಕ್ಷಂ ಆಪೂರ್ಯಮಾಣ ಪಕ್ಷಾದ್ಯಾನ್ ಷಡ್ಗುಣೆ ಷಡ್ ಉದಂಗೇತಿ ಮಾಸಾನ್ ತಾನ್ ಮಾಸೇಭ್ಯ ಸಂವತ್ಸರಂ ಸಂವತ್ಸರಾದ್ ಆದಿತ್ಯಂ ಆದಿತ್ಯ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ. ಇಲ್ಲಿ ತನಕ ಬಂದದ. ಈಗ ವಿದ್ಯುಲ್ಲೋಕ ತನಕ ಬಂತು. ತತ್ಪುರುಷಃ ಮಾನವಃ. ತತ್ಪುರುಷಃ ಅಂದ್ರೆ ಭಾರತೀ ದೇವಿಯ ಗಂಡನಾಗಿರುವ ವಾಯುದೇವರು ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಸ ಏನಾನ್ ಬ್ರಹ್ಮ ಗಮಯತಿ. ಅದು ಮಾನವಃ ಅಂತದ ನೋಡ್ರಿ. ಈ ಮಾನವಃ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಬರೀತಾರ ಅಂದ್ರ ವೇದೇಶ ತೀರ್ಥರು ಭಗವಂತನಿಗೆ ಪ್ರಿಯ ಸೇವಕನಾಗಿರುವಂತಹ ಮುಖ್ಯ ಪ್ರಾಣದೇವರು ಅಂತ ಅರ್ಥ ಬರ್ದಾರ. ಮಾನವಃ ಅನ್ನೋ ಶಬ್ದಕ್ಕೆ ವೇದೇಶ ತೀರ್ಥರು ಹೆಂಗ್ ಬರ್ದಾರ, ಮನನಾಥ ಮನುಹು ಭಗವಾನ್. ಮನು ಶಬ್ದಕ್ಕೆ ಭಗವಂತ. ಆ ಭಗವಂತನ ಭೃತ್ಯನಾದದ್ರಿಂದ ವಾಯುದೇವರಿಗೆ ಮಾನವ ಅಂತ ಕರಿಬೇಕು ಅಂತ ವೇದೇಶ ತೀರ್ಥರು ಬರ್ದಾರ. ಸರಿ, ಮುಂದೆ ನೋಡ್ರಿ. ಆ ವಾಯುದೇವರು ಸ ಏನಾನ್ ಬ್ರಹ್ಮಗಮಯತಿ ಪರಮಾತ್ಮನ ಕಡೆ ಕರ್ಕೊಂಡು ಹೋಗ್ತಾರ ಅಂತಂದ್ರೆ ಅದಕ್ಕೆ ವೇದೇಶ ತೀರ್ಥರು ಅಂತಾರ, ಸುಮ್ನೆ ಹೆಂಗ್ ಕರ್ಕೊಂಡು ಹೋಗ್ತಾರಪ್ಪ? ಯಾಕಂದ್ರೆ ಇಬ್ರು ಇದ್ದಾರೆ ಕರ್ಕೊಂಡು ಹೋಗೋರು. ಯಾರಿಬ್ರು? ಪ್ರತೀಕಾಲಮ್ಮನರು ಅಪ್ರತೀಕಾಲಮ್ಮನರು ಅಂತ ಇಬ್ರು ಇದ್ದಾರೆ. ಬರ್ಕೊಡ್ರಿ. ಆ ವಾಯುದೇವರು ಪ್ರತೀಕಾಲಮ್ಮನನ್ನು ಬ್ರಹ್ಮದೇವರ ಕಡೆಗೂ ಆ ವಾಯುದೇವರು ಪ್ರತೀಕಾಲಮ್ಮನರನ್ನು ಬ್ರಹ್ಮದೇವರ ಕಡೆಗೆಯೂ ಅಪ್ರತೀಕಾಲಮ್ಮನರನ್ನು ಭಗವಂತನ ಕಡೆಗೂ ಕರೆದುಕೊಂಡು ಹೋಗ್ತಾರ. ಇನ್ನ ಕರ್ಕೊಂಡು ಹೋದ್ಮೇಲೆ ಮುಂದೆ ಏನಾಗ್ತದ ಅಂದ್ರೆ, ಏಷ ದೇವಪಥೋ ಬ್ರಹ್ಮಪಥಃ. ಇದಕ್ಕೆ ದೇವಪಥ ಮತ್ತು ಬ್ರಹ್ಮಪಥ ಅಂತ ಹೆಸರದ. ಯಾಕ ಅಂತಂದ್ರೆ, ಅಲ್ರಿ ಮತ್ತ ನೀವು ಹಿಂಗ ಈ ಅರ್ಚಿರ್ ಲೋಕಕ್ಕೆಲ್ಲ ಕರ್ಕೊಂಡು ಹೋಗ್ತದ ಅಂತ ಅನ್ನೋದಾದ್ರೆ ಬೇರೆ ಕಡೆಗೆ ದೇವಯಾನ ಬ್ರಹ್ಮಯಾನ ಅಂತ ಹೆಸರದ ಅಲ್ಲ, ಮತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೋ ಇಲ್ಲಿ ಕರ್ಕೊಂಡು ಹೋಗ್ತಾರೋ? ನೀವು ಅರ್ಚಿರಾದಿ ಮಾರ್ಗದಿಂದ ಅಂತ ಹೇಳಿಗತ್ತೀರಿ. ಇದು ಎಲ್ಲಾ ಮನುಷ್ಯರಿಗೆ ಸಂಬಂಧಪಟ್ಟದ್ದು. ಅಂದ್ರೆ ಮನುಷ್ಯರಲ್ಲೂ ಉತ್ತಮರಲ್ಲಿ ಪ್ರತೀಕಾಲಮನರು ಅಪ್ರತೀಕಾಲಮನರು ಅಂತ ಇದ್ದೇ ಇರ್ತಾರೆ. ಅಂಥವರಲ್ಲಿ ಇಲ್ಲ ನಮಗೆಲ್ಲ ಪ್ರತೀಕಾಲಮಂದ್ರೆ ನಾವೆಲ್ಲ ಪ್ರತೀಕಾಲಮನ ಅಲ್ವೇ ಅಲ್ಲ. ಮೇಲಿದ್ದವರು ತಡಿತಾ ಯಾವ್ದು ನಡೀತದ. ಅಪರೋಕ್ಷ ಜ್ಞಾನ ಬಿಂಬದ ಆಗ್ಬೇಕಾ ಇದೆ, ಅದಕ್ಕೇನು ಸಂಬಂಧ ಇಲ್ಲ. ಇದು ಹೊರಗಿನ ಉಪಾಸನೆ ಅಷ್ಟೇ. ಪ್ರತೀಕ ಅನ್ನೋ ಶಬ್ದಕ್ಕೆ ದೇಹಾದಿಗಳಲ್ಲಿದ್ದ ಭಗವದ್ ರೂಪ ಅಂತ ಹೇಳ್ಯಾರ. ಅದಕ್ಕೆ ಪ್ರತೀಕಾಲಮನ ಇರ್ಲಿ ಅಪ್ರತೀಕಾಲಮನ ಇರ್ಲಿ
ಒಟ್ಟು ಹೋಗೋದು ಈ ಕ್ರಮದಲ್ಲಿ. ಯಾರೇ ಮನುಷ್ಯರು ಅಪರೋಕ್ಷ ಜ್ಞಾನ ಹೊಂದಿದರೆ ಹೋಗುವಂತಹ ಮಾರ್ಗ ಇದು. ಇಷ್ಟು ಮಾರ್ಗದಲ್ಲಿ ಹೋದ ಮೇಲೆ ಸ ಏನಾನ್ ಬ್ರಹ್ಮಗಮಯತಿಯ ವಾಯುದೇವರು ಕರ್ಕೊಂಡು ಹೋಗಿ ಪರಮಾತ್ಮನ ಕಡೆ ಮುಟ್ಟಿಸ್ತಾರ. ಇದನ್ನೇ ಕರ್ಕೊಂಡು ಹೋಗಿ ಮುಟ್ಟಿಸ್ತಾರ ಅಂತ ಅನ್ನೋದನ್ನ ಸ್ವಲ್ಪ ವಿವರಣೆ ಕೊಟ್ಟು ರಾಯರು ಪ್ರಾತಃ ಸಂಕಲ್ಪದಾಗ ಹೇಳಿದ್ದು. ಏನಂ ದೀನಂ ದೂನಂ ಅನಾಥಂ ಉದ್ಧರ ವಿಜ್ಞಾಪನ ಕರ್ತೃಗಣಂ ಇವತ್ತು ಬರ್ತದೆ ಪ್ರವಚನದಾಗ. ಸ ಏನಾನ್ ಬ್ರಹ್ಮಗಮಯತಿ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರ. ದೇವರ ಹತ್ರ ಕೇಳ್ತಾರ, ಬಂದದ ಕರ್ಕೊ ಮಹಾರಾಯ ಒಳಗ ಅಂತ ತಿಳ್ಕೊಂಡು ಹೇಳ್ತಾರ ಅಂತ ಹೇಳ್ಯಾರ. ಏನು ಇವತ್ತದ ಪ್ರವಚನ ಬರ್ತದ ಅಂದ್ರೆ ಪ್ರವಚನ ಬರ್ಬೇಕು ಅಂತ ಅರ್ಥ ಅದಕ್ಕೆ. ಮುಂದೆ ಅದಕ್ಕೆ ಸ ಏನ ಏಷ ದೇವಪಥ ಬ್ರಹ್ಮಪಥ, ಇದೇ ದೇವಯಾನ ಇದೇ ಬ್ರಹ್ಮಪಥ ಅಂತ ಅರ್ಥ, ಬೇರೆ ಏನಿಲ್ಲ. ಬೇರೆ ಬೇರೆ ಹೇಳಿವಿ ಅಂತ ತಿಳ್ಕೊಬೇಡ್ರಿ. ಅರ್ಚಿರ ಮಾರ್ಗವನ್ನೇ ಬ್ರಹ್ಮಪಥ ದೇವಪಥ ಅಂತ ಹೇಳಿಗತ್ತದ. ಎರಡು ಒಂದು ಹೆಸರು ಅಷ್ಟ, ಬೇರೆ ಬೇರೆ ಹೆಸರು ಅಷ್ಟ ಅದಕ್ಕೆ. ಏಷ ದೇವ ಏತೇನ ಖಲು ಪ್ರತಿಪದ್ಯಮಾನಾಹ, ಈ ದಾರಿಯ ಮೂಲಕವಾಗಿ ಹೋದವರು ಏನಾಗ್ತಾರೆ? ಇಮಂ ಮಾನವಂ ಆವರ್ತಂ ನಾವರ್ತಂತೆ ನಾವರ್ತಂತೆ, ಪುನಃ ಈ ಸಂಸಾರಕ್ಕೆ ತಿರುಗಿ ಬರುವುದಿಲ್ಲ ಅಂತ ಆಯ್ತು. ಗೊತ್ತಾಯ್ತಾ? ಗುಡಿಯಾಚಾರ ಮತ್ತೆ ಸಂಸಾರಕ್ಕೆ ಬರಂಗಿಲ್ಲ ಅಂತ ನೋಡ್ರಿ, ಹೋಗ್ತಿರ ಬಿಡ್ತಿರ ಬಿಟ್ಟದ್ದು. ಹೋಗಿ ಏನ್ ಮಾಡ್ತೀರ? ಎಲ್ಲ ಏನಿಲ್ಲ ಸುಮ್ಮನೆ ಏಕಾದಶಿ ದ್ವಾದಶಿ ಅಷ್ಟು ಯಾವಿಲ್ಲ ಅಲ್ಲಿ. ಏಕಾದಶಿ ದಾಶಿ ನೋಡ್ರಿ ಮತ್ತೆ ಕೆಲವರ ದಂಪತ್ತು ಸಂಪತ್ತು ಊಟಿಲ್ಲ ಏನಿಲ್ಲ, ಏಕಾದಶಿ ಇರಂಗಿಲ್ಲ ಅಂತ ಅವ್ರು ಅಂತಾರೆ. ನಮಗ್ ದ್ವಾದಶಿ ಊಟ ಇರಂಗಿಲ್ಲ ಅಂತ ನಮ್ ಚಿಂತೆ ಇರ್ತದೆ. ಅದಕ್ಕೆ ಆಪೂರ್ಯಮಾಣ ಪಕ್ಷ ಅಂದ್ರೆ ಹುಣ್ಣಿಮೆಯ ಅಭಿಮಾನ ದೇವತ. ಇದು ಇದೇನಾಗ್ತದೆ? ಆಪೂರ್ಯಮಾಣ ಪಕ್ಷ ಅಂದ್ರೆ ಪಕ್ಷವನ್ನು ಪೂರ್ಣ ಮಾಡೋದು ಯಾವುದು? ಹುಣ್ಣಿಮೆ. ಅದನ್ನ ಬರ್ತಾರೆ. ಹೌದು, ಬ್ರಹ್ಮದೇವ್ರ ಜೊತೆಗಿದ್ದವ್ರು ಅಪ್ರತೀಕಾಲ ಬಂದರು, ಅವ್ರ ಜೊತೆಗೆ ಅವ್ರು ಹೋಗ್ತಾರೆ. ನಾವು ಇದು ಪ್ರತೀಕಾಲ ನಾವು ಅಲ್ಲಿ ಇರ್ತೀವಿ, ಉಳಿದವ್ರು ಅಲ್ಲೇ ಇರ್ತಾರೆ. ಕರ್ಕೊಂಡು ಹೋಗಿ ಇಬ್ಬರನ್ನು ಸೇರಿಸ್ಕೊಂಡು ಮತ್ತೆ ಮೋಕ್ಷಕ್ಕೆ ಹೋಗ್ತಾರೆ. ಸರಿ ಆಯ್ತಾ ವಿಷಯ? ನೋಡ್ರಿ, ಇಷ್ಟು ಮುಗೀತು. ಇಷ್ಟು ಮುಗಿದ ಮೇಲೆ ಈಗೇನಂತಾರ ಅಂದ್ರೆ, ಈ ಇಮಂ ಮಾನವಂ ಆವರ್ತಂ ನಾವರ್ತಂತೆ ಅಂತನೋ ವಾಕ್ಯವನ್ನು ಹಿಡ್ಕೊಂಡು ಏನ್ ಬರೀತಾರೆ ಆಚಾರ್ಯರು 373ನೇ ಪುಟದಲ್ಲಿ? ಮಾನವ ಯತ್ರ ಆವರ್ತಂತೆ ಸ ಮಾನವಾವರ್ತ ತಂ ಮಾನವಾವರ್ತಂ ಪ್ರತಿ ನಾವರ್ತಂತೆ. ಇಷ್ಟೂ ಕೂಡಿ ಒಂದೇ ವಾಕ್ಯ ರೀ ಅದು. ಮೂರ್ ದಂಡಕ್ಕೆ ಹಾಕಿ ಎಲ್ಲ ಕೆಡಿಸಿಟ್ಬಿಟ್ರೆ ನೆನ್ಬಿಟ್ಕೊಡ್ರಿ. ಯಾಕಂದ್ರೆ ಇಮಂ ಮಾನವಂ ಆವರ್ತಂ ನಾವರ್ತಂತೆ ಅಂತ ಅನ್ನೋದು ಶ್ರುತಿ ವಾಕ್ಯ. ಅದಕ್ಕೇನ್ ಬರ್ಬೇಕು? ಹಿಂಗೆರಡು ಮೇಲೆ ಕೊಂಬು ಬರ್ಬೇಕ್ರಿ ಅವಕ್ಕ. ಹಿಂಗ್ ಮೇಲೆ ಟಾಂಗ್ ಟಾಂಗ್ ಅಂತ ಬರ್ಬೇಕು. ಹೈಫನ್ ಅಂತಾರೆ ಅಂತ ಅದಕ್ಕೆ ನೋಡ್ಕೊಡ್ರಿ ಬರ್ಬೇಕದು. ತಿಳಿತೇನ್ರಿ ಸರ್? ಬಾಲಲ್ಲ ಮ್ಯಾಲಿಂದು ಇನ್ವರ್ಟೆಡ್ ಕಾಮ ಅದು ಆಕ್ಚುಲಿ ಇಮಂ ಮಾನವ ಆವರ್ತಂತೆ ಯೂನಿಟ್ ಕಾಮ ಇದ್ದು ಆ ದಂಡಕದ ಬಾಜುಕ ಇದನ್ ಮಾಡ್ಬೇಕು. ಏನ್ ಮಾಡ್ಬೇಕು? ಈಕ್ವಲ್ಸ್ ಟು ಹಾಕ್ಬೇಕು, ದಂಡಕ ತೆಗೆದು. ಆಮೇಲೆ ಮತ್ತ ಮುಂದಿನ ಮಾನವ ಆವರ್ತ ಅಂತ ಆದ್ಮೇಲೆ ಅರ್ಧ ಚಿಹ್ನೆ ಇರ್ಬೇಕು. ಆಮೇಲೆ ಮುಂದೆ ಫುಲ್ ಪಾಯಿಂಟ್ ಬರ್ಬೇಕು. ಇಷ್ಟು ತನಕ ಗದ್ಲದ ಅದು ವಾಕ್ಯಕ್ಕೆ. ಎಲ್ಲಿ ಫುಲ್ ಪಾಯಿಂಟು ಎಲ್ಲಿ ಹಾಫ್ ಪಾಯಿಂಟು ನೋಡಿ ಗೊತ್ತೇ ಆಗಿಲ್ಲ ಒಟ್ಟ. ಎಲ್ಲಾ ಕಡೆ ಹಂಗೆ ಹಾಕಿಟ್ಬಿಡ್ರಿ, ಬೇಕಾಗಿಲ್ಲ ಹಂಗೆಲ್ಲ ಖರೆ ಅಂದ್ರೆ. ಸರಿ ಹೋತಾ? ಏನು ತಿಳಿತಿಲ್ಲೋ? ವಾಕ್ಯ ಹೆಂಗ್ ಪ್ರಿಂಟ್ ಹಾಕ್ಬೇಕಂತ ಗೊತ್ತಾಗಿಲ್ಲ ನಮ್ಮಲ್ಲಿ. ಅಷ್ಟು ಚಲೋ ಪ್ರಿಂಟ್ ಹಾಕಿರ್ತಾರೆ. 3 ಕಡೆ ದಂಡಕ್ಕೆ ಹಾಕ್ಯಾರ, ಹೌದಿಲ್ಲ? 3 ಕಡೆ ದಂಡಕ್ಕೆ ಬೇಕಾಗಿಲ್ಲ ಅಂದ್ರೆ ಒಂದೇ ಕಡೆ ದಂಡಕ್ಕೆ ಬೇಕಂತ ಹೇಳ್ತೀನಿ ನಾನು. ಮತ್ತೆ ಅಲ್ರಿ, ಇಮಂ ಮಾನವ ಆವರ್ತಂ ನಾವರ್ತಂತೆ ದಂಡಕದ ಇಲ್ಲೋ? ಮುಗಿ ತಪ್ಪು ಅಂತ ಅರ್ಥ. ಮೊದ್ಲೇದಲ್ಲೇ ತಪ್ಪು ಅಂತ ಅರ್ಥ, ಮುಂದೆ ಬೇಕಾಗಿಲ್ಲ ಇನ್ನ. ಈಗ ತಗೊಳ್ರಿ ವಿಷಯ ತಗೊಳ್ರಿ. ಇಮಂ ಮಾನವ ಆವರ್ತಂ ನಾವರ್ತಂತೆ ಅಂತ ಶ್ರುತಿ ಒಳಗದ ಅದು. ಆ ಶ್ರುತಿ ವಾಕ್ಯವನ್ನ ಪ್ರತೀಕ ಗ್ರಹಣ ಮಾಡಿದ್ರು ಶ್ರೀಮದಾಚಾರ್ಯ. ಮಾಡಿದ ಮೇಲೆ ಅರ್ಥ ಬರೀತಾರೆ ಏನಂತ? ಮಾನವ ಯತ್ರಾವರ್ತಂತೆ ಸ ಮಾನವಾವರ್ತ. ವಿಗ್ರಹ ತೋರಿಸಿದ್ರು. ಮಾನವರು ಪುನಃ ಪುನಃ ಎಲ್ಲಿ ಬರ್ತಾರೋ ಅದು ಮಾನವಾವರ್ತ ಅಂತ ಕರೀತದಂದ್ರೆ ಸಂಸಾರ. ಅರ್ಥ ಬರ್ಕೊಳ್ರಿ. ಮಾನವಾವರ್ತ ಈಸ್ ಈಕ್ವಲ್ ಟು ಸಂಸಾರ ಅಂತ ಬರ್ಕೊಳ್ರಿ. ತಮ್ಮ ಮಾನವಾವರ್ತಂ ಪ್ರತಿ ಅಂದ್ರೆ ಆ ಸಂಸಾರವನ್ನು ಕುರಿತು ಬರುವುದಿಲ್ಲ ಅಂತ ಅರ್ಥ. ಇಷ್ಟ ಆತ್ ನೋಡ್ರಿ ಅದಕ್ಕೆ. ಸರಿ ಆಯ್ತಾ? ಚಕ್ಷುಸ್ಥಂ ವಾಮನಂ ದೇವಂ ಸ ಪುನಃ ಚಕ್ಷುಸ್ಥಂ ವಾಮನಂ ವೇದ, ಸಾರಿ ಉಲ್ಟಾ, ಚಕ್ಷುಸ್ಥಂ ವಾಮನಂ ವೇದ. ಕಣ್ಣಿನಲ್ಲಿರುವಂತಹ ಪರಮಾತ್ಮನನ್ನು ಯಾರು ತಿಳಿಯುತ್ತಾರೋ ಸ ಪುನಃ ನೈವ ಜಾಯತೆ, ಅವನು ಮತ್ತೆ ಹುಟ್ಟುವುದಿಲ್ಲ. ಮುಕ್ತಃ ದುಸ್ತರ ಸಂಸಾರಾತ್ ವಾಮನಂ ಪ್ರಾಪ್ನುತೆ ಚಿರಾತ್.
ಮುಕ್ತನಾದವನು ಈ ದುಸ್ತರ ಸಂಸಾರದಿಂದ ವಾಮನ್ನ ಹೊಂದುತ್ತಾನೆ. ಹೊಂದಿ ಅಚಿರಾತ್ ಪ್ರಾಪ್ನುತೆ ಕೂಡಲೇ ಹೊಂದುತ್ತಾನೆ ಅಂತ ಇದು ಮಹಾಕೂರ್ಮ ಪುರಾಣದ ವಾಕ್ಯ. ಚಕ್ಷುಸ್ತಂ ವಾಮನಂ ವೇದ, ಕಣ್ಣಿನಲ್ಲಿರ್ತಕ್ಕಂತಹ ವಾಮನ ರೂಪಿಯಾದ ಪರಮಾತ್ಮನ ಯಾರು ತಿಳಿತಾನೋ ಅವ ಪುನರ್ನೈವ ಜಾಯತೆ, ಮತ್ತು ಹುಟ್ಟೋದಿಲ್ಲ. ಅಲ್ರಿ ಹುಟ್ಟೋದಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾನೆ ಹೇಳ್ರಿ ಅಂದ್ರೆ ಮುಕ್ತನಾಗಿ ಎಲ್ಲಿಂದ ಯಾವ್ದರಿಂದ ಮುಕ್ತನಾಗಬೇಕು ಅಂದ್ರೆ ದುಸ್ತರ ಸಂಸಾರಾತ್, ಈ ಅಸಾಧ್ಯವಾದ ಕಠಿಣವಾದ ಸಂಸಾರದಿಂದ ಮುಕ್ತನಾಗಿ ವಾಮನಂ ಅಚಿರಾತ್ ಪ್ರಾಪ್ನುತೆ, ಭಗವಂತನನ್ನ ಬೇಗನೆ ಹೊಂದುತ್ತಾನೆ. ಆದ್ದರಿಂದ ಹಿಂಗ ಅರ್ಥ ಮಾಡಬೇಕು ಅಂತ. ಹಿಂಗ್ಯಾಕೆ ಹೇಳಿದ್ರು ಅಂದ್ರೆ ಬೇರೆ ವ್ಯಾಖ್ಯಾನಕಾರರು ಮಾನವಂ ನಾವರ್ತಂತೆ ಅಂತ ಅನ್ನೋ ಶಬ್ದಕ್ಕೆ ಒಂದು ಮನು, ಸ್ವಯಂಭೂ ಮನು, ವೈವಸ್ವತ ಮನು, ಈ ಮನು ಏನಿದ್ದಾನೆ ಅವನ ಆಳ್ವಿಕೆಯ ಕಾಲ ಯಾವುದು? ಮಾನವ ಕಾಲ. ಅದನ್ನ ಬರೋದಿಲ್ಲ. ಒಂದ್ ಮನ್ವಂತರ ಅವ್ರು ಹುಟ್ಟಿ ಬರಂಗಿಲ್ಲ ಅಂತ ಹಿಂಗ ಅರ್ಥ ಬರ್ದಾರ್ರಿ ಅವ್ರು. ಮತ್ ಮುಂದಿನ ಮನ್ವಂತರಕ್ಕೆ ಬರೋ ಒಂದ್ ಮನ್ವಂತರಗಳ ಕಾಲ ಅವ್ರು ಆರಾಮ್ ಇರ್ತಾರ ಸ್ವರ್ಗದಾಗ, ಒಂದ್ ಮನ್ವಂತರ ಆದ್ಮೇಲೆ ಬರ್ತಾರ ಅಂತ ಹಿಂಗ ಅರ್ಥ ಬರ್ದಿಟ್ಟಾರ. ಅದಕ್ಕೆ ಅಲ್ಲ ಅಂತ ಶ್ರೀಮದಾಚಾರ್ಯ ಹೇಳ್ಬೇಕಾಗಿದೆ. ತಿಳಿತೇನು? ಒಂದ್ ಮನ್ವಂತರ ಅಷ್ಟೇ ಇರ್ಬೇಕಾಗ್ತದೆ ನೋಡ್ರಿ. ಬೇರೆ ವ್ಯಾಖ್ಯಾನಕಾರ ಪ್ರಕಾರ ಓದಿದ್ರೆ, ನಮ್ ಪ್ರಕಾರ ಓದಿದ್ರೆ ಮೋಕ್ಷಕ್ಕೆ ಹೋಗ್ತೀವಿ, ಮತ್ ಸಂಸಾರಕ್ಕೆ ಬರ್ಬೇಕಾಗ್ತದೆ ಹಿಂಗ. ಅಥವಾ ಹಿಂಗ್ ಬರ್ದಿರ್ಬೇಕು ಅವರು, ಮಾನವ ಆವರ್ತಂ ಅಂದ್ರೆ ಮನ್ವಂತರಗಳ ಕಾಲ ಏನಿದೆಯೋ ಅದಕ್ಕೆ ಬರೋದಿಲ್ಲ ಅಂತ ಹಿಂಗ್ ಬರ್ದಾರ. ಶ್ರೀಮದಾಚಾರ್ಯ ಅಂದ್ರೆ ಮನ್ವಂತರ ಕಾಲ ಯಾಕಂತ ಸಂಸಾರಕ್ಕೆ ಬರೋದಿಲ್ಲ ಅಂತ ಬರ್ಬಿಡು, ಮುಗಿದು ಹೋತು ಅಂತ ಹಿಂಗ್ ಬರ್ದಾರ. ಆಯ್ತು, ಮುಗೀತು, ಮುಂದೆ ನೋಡಂತ್ರಿ. ಇಷ್ಟು ಇತಿಚ. ಇಲ್ಲಿಗೆ ಏನಾಯ್ತು ಅಂದ್ರೆ ಅವ್ರ ಉಪದೇಶ, ಅವ್ರ ಕಾರ್ಯಕ್ರಮ ಮುಕ್ತಾಯ ಆಗೋಯ್ತು. ಉಪಕೋಸಲನ ಕಥೆ ಮುಗೀತು. ಇನ್ನು ಮುಂದೆ ಮುಖ್ಯ ಪ್ರಾಣದೇವರ ಕಥೆ ಹೇಳ್ತಾರ. ಮತ್ತೆ ಏನ್ ಮುಖ್ಯ ಪ್ರಾಣದೇವರ ಕಥೆ ಹೇಳ್ತಾರ ಅಂತಂದ್ರ ನೋಡ್ರಿ, ಹಿಂದ ಪ್ರಾಣೋ ಬ್ರಹ್ಮ ಖಂ ಬ್ರಹ್ಮ ಅಂತನ್ನುವಲ್ಲಿ ಪ್ರಾಣ ಅಂತನ್ನೋ ಶಬ್ದದಿಂದ ಯಾರನ್ನು ತಗೊಂಡಿದ್ರು? ಪ್ರಾಣೋ ಬ್ರಹ್ಮ ಖಂ ಬ್ರಹ್ಮ ಅಂತ ತಿಳ್ಕೊಂಡು ಹೇಳಿ ಪ್ರಾಣದೇವರನ್ನ ಬ್ರಹ್ಮ ಅಂತ ಹೇಳಿದ್ರು. ಯಾರವರು? ಅಪರಬ್ರಹ್ಮನೆನಿಸಿರುವಂತಹ ಪ್ರಾಣದೇವರು ಅಂತ ಹಿಂದೆ ಬಂದಿತ್ತು. ಅಪರಬ್ರಹ್ಮರಾದ ಪ್ರಾಣದೇವರ ಮಹಿಮೆಯನ್ನು ಹೇಳಿಕ್ ಹೊರಟಾರ. ಈಗ ಅವರು ಏನ್ ಹೇಳಿಕ್ ಹೊರಟಾರ ನೋಡ್ರಿ, ಮುಂದೆ ಮಂತ್ರ ಶುರು ಆಗ್ತದ. ಏಷೋ ಹವೈ ಯಜ್ಞೋ ಯೋಯಂ ಪವತೆ. ಇದೇನು ಯಜ್ಞ ಅಂತಿದೆಯಲ್ಲ ಅಂದ್ರೆ ಯಜ್ಞ ಅಂತದಲ್ಲ, ಅಂದ್ರೆ ಸರ್ವ ಯಜ್ಞಾಭಿಮಾನಿಗಳಾಗಿದ್ದಾರೆ ವಾಯುದೇವರು, ಅವರಿಗೆ ಯಜ್ಞ ಅಂತ ಹೆಸರು. ತಿಳಿತಾ? ಸಿಕ್ಕದಿಲ್ಲ ಎಲ್ಲರಿಗೆ ಮಂತ್ರ? ಸಿಕ್ಕದಿಲ್ಲ ಸಿಕ್ಕದಿಲ್ಲ? ಸರಿ. ಏನಂತಾರ? ಯೋಯಂ ಪವತೆ, ಯಾರು ಈ ವಾತಿ, ಪವತೆ ಅಂದ್ರೆ ಬೀಸುವ ದೇವತೆ, ಗಾಳಿಯಾಗಿ ಬೀಸುವ ದೇವತೆ ಇದ್ದಾರೋ ಅವರು. ಏಷಃ ಯಜ್ಞ, ಅವನೇ ಯಜ್ಞ. ಯಜ್ಞ ಅಂದ್ರೆ ಸರ್ವ ಯಜ್ಞಾಭಿಮಾನಿಯಾಗಿದ್ದು ಯಜ್ಞದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಅರ್ಥ ಅದಕ್ಕೆ. ಸರಿನಾ? ಯಸ್ಮಿನ್ ಇದಂ ಸರ್ವಂ ಪುನಾತಿ, ಯದೇಶ ಯಸ್ಮಿನ್ ಇದಂ ಸರ್ವಂ ಪುನಾತಿ ತಸ್ಮಾದೇಶ ಏವ ಯಜ್ಞ ತಸ್ಯ ಮನಶ್ಚ ವಾಕ್ಚ ವರ್ತನಿ. ಯಾರು ಇದ್ರೇನೆ ಈ ಯಜ್ಞ ಎಲ್ಲವೂ ಪವಿತ್ರವಾಗುತ್ತದೆಯೋ ಅಂತಹ ವಾಯುದೇವರೇ ಸಕಲ ಯಜ್ಞಗಳಲ್ಲಿ ನಿಂತುಕೊಂಡಿದ್ದಾರೆ. ಆಯ್ತಾ? ಸಕಲ ಯಜ್ಞಗಳಲ್ಲಿ ನಿಂತುಕೊಂಡಿದ್ದಾರೆ. ಮುಂದೇನು ಅಂತ ಕೇಳಿದ್ರೆ ಆ ವಾಯುದೇವರು ಏನಾಗಿದ್ದಾರೆ? ಅವರಿಗೆ ಎರಡು ಪಾದ. ಯಾವ್ದು ಎರಡು ಪಾದ ಅಂದ್ರೆ ತಸ್ಯ ಮನಶ್ಚ ವಾಕ್ಚ ವರ್ತನಿ, ಮನಸ್ಸು ಮತ್ತು ಮಾತು ಅನ್ನುವಂತಹದ್ದು ಎರಡೇನಾಗ್ಯಾವ? ವಾಯುದೇವರ ಪಾದವೆನಿಸಿಕೊಂಡಿವೆ ಅಂತ ಕರೀತಾ ಇದ್ದಾರೆ. ಸರಿ ಆಯ್ತು ಅಂತ ತಿಳಿತಾ? ಏನಂತ ಹೇಳಿ ಮುಂದೆ ಹೋಗೋಣ ಬರ್ರಿ. ಅಂದ್ರೆ ಏನ್ ಹೇಳ್ಬೇಕಾಗಿದೆ ಈಗ? ಅಲ್ರಿ, ವಾಯುದೇವರಿಗೆ ಯಜ್ಞ ಅಂತ ಹೆಂಗ್ ಹೆಸರು ಬಂತು? ಪ್ರಶ್ನೆಯಲ್ಲಿ ಯಜ್ಞ ಹೆಂಗ್ ಹೆಸರು ಬರ್ಬೇಕು ಅಂದ್ರೆ ತೆಳಗ ಭಾಷೆಯಲ್ಲಿ ಬರ್ದಾರ ನೋಡ್ರಿ. ಯಜ್ಞಾಭಿಮಾನಿ ಯಜ್ಞಾಖ್ಯ ವಾಯುರ್ ಯಜ್ಞೇ ಪ್ರತಿಷ್ಠಿತ ಜ್ಞ ಶುದ್ಧ ಭಾವ ಇತ್ಯಸ್ಮಾತ್ ಯನ್ನಯಂ ಪಾವಯೇದ್ಯತಃ. ಇದಿಷ್ಟು ಯಜ್ಞ ಶಬ್ದಾರ್ಥವನ್ನ ಕೊಡ್ತಾ ಇದ್ದಾರೆ. ಯಾರು? ಶ್ರೀಮದಾಚಾರ್ಯ. ಅಥೋ ವಾಯುರ್ ಯಜ್ಞನಾಮ ತತ್ಪಾದವು ವಾಂಗ್ ಮನಸ್ಥಿತವು, ಅವನ ಪಾದಗಳು ಎಲ್ಲವ? ಮಾತಿನಲ್ಲೂ ಮತ್ತು ಮನಸ್ಸಿನಲ್ಲಿ ಇರತಕ್ಕಂತಹದ್ದಾಗೇದ. ಸರಿ, ಈಗ ಸ್ವಲ್ಪ ವಿವರಣೆ ಕೊಟ್ಬಿಡ್ತೀನಿ, ಆಮೇಲೆ ಮುಂದೆ ಮತ್ತಿಷ್ಟು ವಾಕ್ಯಗಳನ್ನು ಓದೋಣ ಅಂತ. ಏನ್ ಹೇಳಿಕ್ ಹೊರಟಾರ? ಸರಿ, ನಾವು ಇಷ್ಟೊತ್ತು ಭಗವಂತನ ಮಹಿಮೆಯನ್ನ ಕೇಳಿದೆವು. ಹೆಂಗ ಭಗವಂತನ ಮಹಿಮೆಯನ್ನು ಕೇಳಿದ್ದೇವೆ ಅಂತಂದ್ರೆ, ಮೂರು ಅಗ್ನಿಗಳು ಏಕಕಂಠದಿಂದಾಗಿ ಅಪರಬ್ರಹ್ಮ ಹಾಗೂ ಪರಬ್ರಹ್ಮರ ವಿವರಣೆಯನ್ನು ಕೊಟ್ಟು ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಅಂತ ತಿಳಿದುಕೊಂಡು ಹೇಳಿ, ಮುಖ್ಯ ಪ್ರಾಣದೇವರು ಬಲಾಭಿಮಾನಿ ದೇವತೆಗಳಾಗಿದ್ದಾರೆ. ಪರಮಾತ್ಮನು
ಆನಂದ ರೂಪ ಜ್ಞಾನ ರೂಪನಾಗಿದ್ದಾನೆ ಅಂತ ಏಕಕಂಠದಿಂದ ಹೇಳಿ, ಅದಾದ ಮೇಲೆ ಮೂರೂ ಅಗ್ನಿಗಳು ಪ್ರತ್ಯೇಕವಾಗಿ ಸರ್ವಾಂತರ್ಯಾಮಿಯಾಗಿ ಮದಂತರ್ಯಾಮಿಯಾಗಿ ಭೇದ ಇಲ್ಲದೆ ವಿಶೇಷ ಇಲ್ಲದೆ ಇದ್ದವನು ಅಂತ ಹೇಳಿದ ಮೇಲೆ ಇಂಥ ಮಹಿಮೆ ಉಳ್ಳ ಪರಮಾತ್ಮನನ್ನು ನೀನು ಉಪಾಸನೆ ಮಾಡಲಾರ್ದಿ ಕಣ್ಣಿನಲ್ಲಿರುವಂತಹ ಭಗವಂತನ ಉಪಾಸನೆ ಮಾಡು, ಅವನಿಗೆ ವಾಮನ ಅಂತ ಹೆಸರು. ಆ ವಾಮನ ರೂಪಿಯಾಗಿರುವಂತಹ ಪರಮಾತ್ಮ ಸ್ತ್ರೀಯರಲ್ಲಿ ವಾಮನಿ, ಪುರುಷರಲ್ಲಿ ಭಾಮನಿ ಅಂತ ಇದ್ದಾನೆ. ಎಲ್ಲ ಸೌಂದರ್ಯಕ್ಕೂ ಅವನೇ ಕೇಂದ್ರ ಬಿಂದುವಾದವನು, ಆಕರ್ಷಣ ಸ್ಥಳದಲ್ಲಿ ಇದ್ದವನು ಅಂತ ಹೇಳಿ ಉಪದೇಶವನ್ನ ಮಾಡಿ ಸತ್ಯಕಾಮರು ಉಪಕೋಸಲನಿಗೆ ನೀನು ಮೃತನಾದ ಮೇಲೆ ಹೋಗಬೇಕಾದ ಲೋಕಗಳು ಯಾವುದು, ಪ್ರತೀಕಾಲಮನರು ಅಪ್ರತೀಕಾಲಮನರು ಹೊಂದುವಂತಹ ಸ್ಥಳವೇನು ಅಂತ ಹೇಳಿದ ಮೇಲೆ ಆ ಅಗ್ನಿ ಮೊದಲು ಹೇಳಿದ ಪ್ರಾಣೋಬ್ರಹ್ಮ ಅನ್ನುವ ಬಲಾಭಿಮಾನಿ ದೇವತೆಯಾದ ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ಹೇಳ್ತಾರೆ. ಪ್ರಾಣದೇವರು ಹೇಗೆ ಬಲಕ್ಕಭಿಮಾನಿಗಳು, ಹಾಗೆ ನಾವು ಮಾಡುವಂತಹ ಯಜ್ಞಗಳಿಗೂ ಕೂಡ ಅಭಿಮಾನಿಗಳು. ಯಾರೇ ಮಾಡ್ಲಿ, ಎಂತಹ ಯಜ್ಞವೇ ಇರಲಿ, ಆ ಎಲ್ಲ ಯಜ್ಞಕ್ಕೂ ಕೂಡ ಯಾರ ಅಭಿಮಾನಿಗಳು? ವಾಯುದೇವರು. ಆ ಪ್ರಾಣದೇವರಿಗೆ ಎರಡು ಪಾದ, ಒಂದು ಮಾತು ಮತ್ತೊಂದು ಮೌನ. ಇದು ಮಾತು ಮತ್ತು ಮೌನಗಳೇನಿವೆ ಇದು ಮುಖ್ಯ ಪ್ರಾಣದೇವರ ಮಂತ್ರ, ಇದು ಪಾದಗಳು. ಈ ಯಜ್ಞ ಸುಮ್ಮನೆ ಸಾಮಾನ್ಯವಾದ ಯಜ್ಞ ಅಂತ ತಗೊಳ್ಳಿ. ಆ ಯಜ್ಞದಲ್ಲಿ ಇರುವಾಗ ಮತ್ತ ಬಲಪಾದವು ಮನಸ್ಸಿನಲ್ಲಿ, ಎಡಪಾದವು ಮಾತಿನಲ್ಲಿ ಇರುವಂತಹದ್ದಾಗಿದೆ ಅಂತ ಬರ್ಕೊಳ್ರಿ. ಏನಂತ? ಯಜ್ಞ ಯಜ್ಞ ವಾಯುದೇವರ ಪ್ರತಿಮೆ, ಯಜ್ಞ ವಾಯುದೇವರ ಪ್ರತಿಮೆ. ಯಜ್ಞ ವಾಯುದೇವರ ಪ್ರತಿಮೆ. ಆ ಪ್ರತಿಮೆಯ ಒಂದು ಪಾದ ಬ್ರಾಕೆಟ್ ಒಳಗ ಬಲಪಾದ ಮನಸ್ಸಿನಲ್ಲಿ, ಎಡಪಾದ ಮಾತಿನಲ್ಲಿ. ಮನಸ್ಸಿನಲ್ಲಿ ಬರ್ತದೆ. ಮನಸ್ಸಿ ಅಂದ್ರೆ ಮೌನ ಅಂತ ಅರ್ಥ. ಅದು ಮಂತ್ರ ಹೋದ್ಮೇಲೆ ನಿಮಗೆ ಐಡಿಯಾ ಬರ್ತದೆ. ಮಂತ್ರ ಹೋದ್ಮೇಲೆ ಬರ್ತದೆ. ಮಾತಿನಲ್ಲಿ, ಮನಸ್ಸಿನಲ್ಲಿ ಇದ್ದದ್ದು ಬಲಪಾದ, ಮಾತಿನಲ್ಲಿ ಇದ್ದದ್ದು ಎಡಪಾದ. ಅದು ಮಾತಿನಲ್ಲಿ ಇದ್ದದ್ದು ಎಡಪಾದ. ನೋಡ್ರಿ ಮುಂದೇನಂತಾರೆ, ಇಲ್ಲಿ 4 ಮಂದಿ ಇರ್ತಾರೆ. ಯಾರು? ಯಜ್ಞಕ್ಕೆ ಪುರೋಹಿತರು. ಒಬ್ಬ ಬ್ರಹ್ಮ ಅಂತ ಇರ್ತಾನೆ, ಮುಂದ 3 ಮಂದಿ ಹೋತೃ, ಉದ್ಗಾತೃ ಇತ್ಯಾದಿಗಳು ಇರ್ತಾರೆ. ಆ ಬ್ರಹ್ಮ ಅಂತ ಕರೆಸಿಕೊಂಡವನೇನಿದ್ದಾನಲ್ಲ, ಅವ ಪ್ರಾರಂಭದ ಮಂತ್ರ ಹೇಳುವಕ್ಕಿಂತ ಮೊದಲು ಮೌನದಿಂದ ಇದ್ದವನು ಮುಗಿಯೋವರೆಗೂ ಕೂಡ ಏನೂ ಮಾತನ್ನ ಆಡಬಾರದು. ಬ್ರಹ್ಮ. ಉಳಿದ ವೃತ್ತಿಜರೇನಿರ್ತಾರೆ ಮಧ್ಯದಲ್ಲಿ ಮಂತ್ರವನ್ನ ನಿಲ್ಲಿಸಬಾರದು. ಅವರು ಮೌನ ಬಿಟ್ಟು ಮಾತಾಡೋಣ, ಇವ್ರು ಮಂತ್ರ ನಿಲ್ಲಿಸಿ ಮಾತಾಡೋಣ, ಎರಡೂ ತಪ್ಪುಗಳೇ ಅಂತ ಹೇಳ್ಬೇಕಾಗಿದೆ. ವಿಶೇಷವಾಗಿ ಮೌನ ಮುರಿಬಾರದು ಎಂಬುದನ್ನು ಪ್ರಧಾನ ಹೇಳ್ಬೇಕಾಗಿದೆ. ಮಂತ್ರ ಅನ್ಕೋತಿರ್ರಿ, ಮೌನ ಮುರಿಬೇಡ್ರಿ ಅಂತ ತಿಳ್ಕೊಂಡು. ಆ ಬ್ರಹ್ಮ ಎಂಬುವಂತಹ ಋತ್ವಿಜನು ಪ್ರಾರಂಭವಾದಾಗಿನಿಂದ ಮಧ್ಯದಲ್ಲೇನಾದ್ರೂ ಮಾತನ್ನ ಆಡಿಬಿಟ್ಟರೆ ಆಗ ಏನಾಗ್ತದ ಅಂತ ಕೇಳಿದ್ರೆ ವಾಯುದೇವರ ಒಂದು ಪಾದವನ್ನ ಮುರಿದಂತೆ ಆಗ್ತದ. ಏನು? ಕಾಲ ಮುರಿದ್ಬಿಡುದು ವಾಯುದೇವ್ರದು. ನಾವ್ ಅಂತಿರ್ತೀವಲ್ಲ ಮಂದಿಗೆ ಪೂಜಾ ಕೂತಾಗ, ನಿನ್ ಕಾಲ ಮುರಿತೀನಿ ಎದ್ದು ಬಂದೆ ಅಂದ್ರೆ ಅಂತ ಅಂತಿರಲಿಲ್ಲ. ಪೂಜಾ ಕೂತಾಗ ಮಂದಿಗೆ ಹೇಳ್ತಿರ್ತಾನ ಕಾಲ ಮುರಿತೀನಿ ನಿಂದು ಅಂತ ತಿಳ್ಕೊಂಡು ಹೇಳಿ. ಹಂಗ ಅದಕ್ಕ ಎಲ್ಲಾ ಕಾರವಾರ. ಸರಿ ನೋಡ್ರಿ ಮುಂದೆ. ಅದಕ್ಕೇನಂತ ಮಾತಾಡಿ ಬಿಟ್ರೆ ಏನಾಗ್ತದ ಅಂತಂದ್ರೆ ಯಜ್ಞ ಹಾಳಾದಂತೆ, ಒಂದು ಪಾದವನ್ನು ಮುರಿದಂತೆ ಆಗ್ತದ. ನೋಡ್ರಿ, ಮನುಷ್ಯ ನಡಿಬೇಕಾದ್ರೆ 2 ಕಾಲ್ ಬೇಕೋ ಬೇಡವೋ? 2 ಕಾಲ್ ಬೇಕೇ ಬೇಕು. ಇನ್ನ ರಥ ಓಡ್ಲಿಕ್ಕೆ 2 ಕಾಲ್ ಬೇಕೋ ಬೇಡೋ? 2 ಕಾಲ್ ಬೇಕೇ, 2 ಚಕ್ರ ಬೇಕೇ ಬೇಕು. ಹಂಗಿದ್ದಾಗ ಯಜ್ಞಕಾಲದಲ್ಲಿ ಒಂದು ವೇಳೆ ಯಾರಾದರೂ ಮಾತನಾಡಿ ಬಿಟ್ಟರೆ ಆಗ ಅದು ಏನಾಗ್ತದ? ಒಂದು ಕಾಲ ಮುರಿದಂತ ಆಗ್ತದ. ಮಾತನಾಡದೇ ಇದ್ರ ಮೌನದಿಂದ ಇದ್ದ ಅವ ಬ್ರಹ್ಮ ಅಂದ್ರೆ ಎರಡೂ ಕಾಲ ಪೂಜೆಯನ್ನ ಮಾಡಿದಂತೆ ಆಗ್ತದ. ಏನು ಅಂದ್ರೆ ತಪ್ಪು ಮಾಡುವವರು ಯಾರು ಅಂತ ನೋಡ್ಕೂತ್ ಕೂತಿರ್ಬೇಕು. ಏನ್ ತಪ್ಪು ಮಾಡ್ರೆ ಏನ್ ಸರಿ ಮಾಡ್ರೆ ಮಾತಾಡೋಂಗಿಲ್ಲ, ನೋಡ್ತಿರ್ಬೇಕವ. ಅಧ್ಯಕ್ಷರವರು ಜಡ್ಜ್ ಏನ್ ಮಾಡ್ತಾನಂದ್ರೆ ಎಲ್ಲಾ ವಾದಗಳನ್ನ ಆಲಿಸ್ತಾನೆ.
ಆಮೇಲೆ ಮುಂದೆ ಡಿಸಿಷನ್ ಕೊಡ್ತಾನ ಹಂಗಿದ್ದ ಹಂಗ ಯಜ್ಞ ಭಂಗ ಆದಂಗ. ಅದಕ್ಕೆ ಮತ್ತೆ ಪ್ರತ್ಯೇಕ ಹೋಮಗಳವ, ಯಜ್ಞ ಭಂಗ ಆದ್ಕೊಳ್ಳಿ ಮತ್ತೆ ಸರಿ ಮಾಡ್ಕೊಂಡು ಮತ್ತೆ ರಿಪೇರಿ ಮಾಡಿ ಮತ್ತೆ ಹೋಮ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಇಲ್ಲಿ ಹೇಳಿಕತ್ತಾರ ಕಲ್ಪನಾ ಬಂತ ಹೇಳಿದ ವಿಷಯ ಅಂತ ಹೇಳಿ. ಓಕೆ ರೈಟ್. ಸರಿ ಸರಿ ಸರಿ. ನೋಡ್ರಿ, ಈಗ ಇಷ್ಟು ವಿಷಯದ ಭಾಷ್ಯ ಒಂದು ಹೇಳಿ ಮುಗಿಸಿರ್ತೀನಿ, ಮತ್ ನೋಡೋಣಂತ. ಯಜ್ಞಾಭಿಮಾನಿ ಭಾಷ್ಯ ಮೊದಲು ಹೇಳ್ಬಿಡ್ತೀನಿ, ಆಮೇಲೆ ನಾಳೆ ಮೂಲ ವಾಕ್ಯಗಳನ್ನು ಹೇಳ್ತೀನಿ. ಯಜ್ಞಾಭಿಮಾನಿ ಯಜ್ಞಾಖ್ಯ ವಾಯುರ್ ಯಜ್ಞೆ ಪ್ರತಿಷ್ಠಿತ. ಯಜ್ಞಾಭಿಮಾನಿ ಎಂದು ಕರೆಸಿಕೊಂಡಿರುವಂತಹ ವಾಯುದೇವರು ಯಜ್ಞದಲ್ಲಿ ಇದ್ದಾರೆ. ಆ ಯಜ್ಞ ಅನ್ನೋ ಶಬ್ದಕ್ಕೆ ಅದ್ ಹೆಂಗ್ ವಾಯುದೇವರು ಅಂತ ಅರ್ಥ ತಂದ್ರಿ ಅಂತ ಕೇಳಿದ್ರೆ, ಜ್ಞ ಶುದ್ಧ ಭಾವೆ ಧಾತು ಹೆಂಗದ? ಜ್ಞ ಶುದ್ಧ ಭಾವೆ ಇತ್ಯಸ್ಮಾತ್ ಎನ್ನಯಂ ಪಾವಯೇತ್. ಯಜ್ಞವನ್ನ ಪವಿತ್ರಗೊಳಿಸುತ್ತಾರಾದ್ದರಿಂದಾಗಿ ಅವರಿಗೆ ಯಜ್ಞ ಅಂತ ಹೆಸರು. ಬರೆದಿಟ್ಟುಕೊಳ್ರಿ. ಏನ್ ಬರ್ಕೋಬೇಕು ಅಂದ್ರ, ಯಜ್ಞ ಅಂತ ಬರ್ಕೊಂಡು ಈಸಿಕ್ವಲ್ ಟು ಬರ್ಕೊಂಡು ವಾಯು ಅಂತ ಬರ್ಕೊಳ್ರಿ. ಯಜ್ಞ ಈಸಿಕ್ವಲ್ ಟು ವಾಯು. ಯಜ್ಞ ಈಸಿಕ್ವಲ್ ಟು ವಾಯು ಬರ್ಕೊಂಡ್ರ? ಹ. ಜ್ಞ ಅಂದ್ರ ಶುದ್ಧ ಮಾಡು. ಜ್ಞ ಅಂದ್ರ ಶುದ್ಧ ಮಾಡು. ಶುದ್ಧ ಮಾಡೋಲ್ಲ, ಶುದ್ಧ. ಶುದ್ಧ ಅಷ್ಟೇ, ಶುದ್ಧ ಗೊತ್ತಾಯ್ತಾ? ಜ್ಞ ಎನ್ ಎನ್ ಅಂತ ಬರ್ಕೊಳ್ರಿ. ಎನ್ ಅಯಂ. ಎನ್ ಅಯಂ ಇವನು ಮಾಡುತ್ತಾನೆ. ಈಗ ಟೋಟಲ್ ಅರ್ಥ ಬರ್ಕೊಂಡ್ಬಿಡ್ರಿ. ಇವನು ಯಜ್ಞವನ್ನ ಇವನು ಶುದ್ಧ ಮಾಡುತ್ತಾನಾದ್ದರಿಂದ, ಇವನು ಶುದ್ಧ ಮಾಡುತ್ತಾನಾದ್ದರಿಂದ ಅವನಿಗೆ ಯಜ್ಞ ಎಂದು ಹೆಸರು. ಸರಿ ಆಯ್ತಾ? ಜ್ಞ ಶುದ್ಧ ಭಾವ ಇತ್ಯಸ್ಮಾತ್ ಎನ್ನಯಂ ಪಾವಯೇದ್ಯತಃ. ಮುಂದೆ ಹೋಗ್ಲಿ. 374ನೇ ಪೇಜು. ಅಥೋ ವಾಯುರ್ ಯಜ್ಞ ನಾಮ. ಅದರಿಂದ ವಾಯುದೇವರಿಗೆ ಯಜ್ಞ ಅಂತ ಹೆಸರು. ತತ್ಪಾದವು ವಾಂಗ್ಮನಸ್ಥಿತವು. ಆ ವಾಯುದೇವರ ಪಾದಗಳು ಮಾತಿನಲ್ಲೂ ಮತ್ತು ಮನಸ್ಸಿನಲ್ಲಿ ಉಳಿದಾವ. ದಕ್ಷಿಣಸ್ಯ ಮನಸ್ಸಂಸ್ಥಃ. ಬಲಪಾದ ಇಲ್ಲದ ಮನಸ್ಸಿನಲ್ಲದ. ಬ್ರಹ್ಮ ಋತ್ವಿಕ್ ತಸ್ಯ ಪೂಜಕಃ. ಆ ಬ್ರಹ್ಮ ಎಂಬುವಂತಹ ಋತ್ವಿಕೇನಿದ್ದಾನೆ ಆ ಬಲಗಾಲಿನ ಪೂಜಕನಾಗಿದ್ದಾನೆ. ಹೋತ್ರಾದ್ಯ ವಾಚಿ ಸಂಸ್ಥಸ್ಯ ವಾಮಪಾದಸ್ಯ ಪೂಜಕಾಹ. ಹೋತೃ ಮೊದಲಾದವರು ಮಾತಿನಲ್ಲಿರುವಂತಹ ವಾಮಪಾದ ಎಡಪಾದದ ಪೂಜಕರಾಗಿದ್ದಾರೆ. ಗೊತ್ತಾಯ್ತಾ? ಬರ್ಕೊಂಡಿದ್ರಿಲ್ಲ ಮಾತಿನಲ್ಲಿ ಅಂತ ತಿಳ್ಕೊಂಡು ಹೇಳಿ. ತಸ್ಮಾತ್ ಆದ್ದರಿಂದ ಪ್ರಾತಃ ಅನುವಾಕ ಪರಿಧ್ಯಾನಯೋರ್ ಎದರಂತರ. ಪ್ರಾತರ ಅನುವಾಕ ಪ್ರಾರಂಭವಾದ ಮೇಲೆ ಮುಂದೆ ಯಜ್ಞ ಸಮಾಪ್ತಿಯವರೆಗೆ ಯದಂತರ ಮಧ್ಯದಲ್ಲಿ ಬ್ರಹ್ಮಾಚೇದ್ ಉತ್ಸಚೇದ್ವಾಜಂ. ಬ್ರಹ್ಮನು ಮಾತನಾಡಿದರೆ ಯಜ್ಞಪಾಲ್ ಲೋಪಕೃತ್ ಭವೇತ್. ಆಗ ಏನಾಗ್ತದ ಅಂದ್ರ ಯಜ್ಞವನ್ನ ಲೋಪ ಮಾಡಿದಂತೆ ಆಗ್ತದ. ವಾಂಗ್ಮನಃ ಪಾದ ಯಜ್ಞಾಖ್ಯ ಪ್ರತಿಮೋ ವಾಯುರಿರಿತಃ. ಮಾತು ಮನಸ್ಸು ಇವೆರಡು ಪಾದಗಳು ಯಾರಿಗವ? ಯಜ್ಞ ಎಂಬುವಂಥವನಿಗೆ ಪ್ರತಿಮೆಗಳಾಗಿದೆ. ಯಜ್ಞ ಎಂಬ ಪ್ರತಿಮೆಯ ಭಗವಂತ ವಾಯುದೇವರಿಗೆ ಆಗ್ಯದ. ಧ್ಯಾಯನ್ ವಾಯುಂ ಹರಿಂ ಚೈವ ತಥೋ ಬ್ರಹ್ಮ ಮುನಿರ್ಭವೇತ್. ಇವ ವಾಯುದೇವರನ್ನು ಭಗವಂತನನ್ನು ಧ್ಯಾನ ಮಾಡ್ತಾ ಆ ಬ್ರಹ್ಮ ಎಂಬ ಋತ್ವಿಜಿರ್ತಾನಲ್ಲ ಅವ ಮುನಿಯಾಗಿರ್ಬೇಕು ಅಂದ್ರೆ ಮೌನದಿಂದಿರಬೇಕು ಅಂತ ತಾತ್ಪರ್ಯ. ಅದಕ್ಕೆ ಬರ್ಕೊಂಡು ಇಟ್ಕೊಡ್ರಿ. ಆ ಮುನಿಯಾಗಿರ್ಬೇಕು ಅಂದ್ರೆ ಮೌನದಿಂದಿರಬೇಕು ಅಂತ ತಾತ್ಪರ್ಯ. ಅದಕ್ಕೆ ಸರಿ ಆಯ್ತಾ? ಈಗ ಇವತ್ತಿಗೆ ನಮಗೇನು ಸಂಬಂಧ ಅಂತ ಕೇಳಿದ್ರೆ, ನಾವು ದೇವರ ಪೂಜೆಯನ್ನ ಮಾಡುವಾಗ ಮಂತ್ರ ಹೇಳಲಾರದ ಪೂಜಾ ಮಾಡಿದರೆ ವಾಯುದೇವರ ಎಡಕಾಲ ಭಗ್ನ ಮಾಡಿದಂಗ. ಗುಡು 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 ಅನ್ಕೋತ್ ನೀರ್ ಹಾಕೋದ್ರಿ, ಏನೋ ಮಂತ್ರ ಬರ್ತಿರಂಗಿಲ್ಲ. ನೀರ್ ಹಾಕಿದವ ಎಡಗಾಲ ಹೋತು ಅಂತ ಅರ್ಥ. ಇನ್ನ ಮೌನದಿಂದ ಮಂತ್ರ ಬಿಟ್ಟು ಬೇರೆ ಹರಟಿ ಹೊಡೆಯೋಂಗಿಲ್ಲ. ಮಂತ್ರ ಬಿಟ್ಟು ಬೇರೆ ಹರಟಿ ಹೊಡೆದ್ರಿ ಅಂದ್ರೆ ಬಲಗಾಲ ಮುರಿದಂಗ. ಹಿಂಗಾಗಿ ನಮ್ಮ ಮನ್ಯಾಗಿನ ವಾಯುದೇವ್ರು ಎಷ್ಟು ಸರ್ತಿ ಎಷ್ಟು ಸಲ ಕಾಲ ಮುರ್ಕೊಂಡ್ರು ಗೊತ್ತಿಲ್ಲ. ದಿವಸ 2 ಕಾಲ ಮುರ್ಕೊಂಡು ಹೋಗ್ತಿರ್ತಾರ. ಮೇಲೆ ವಾಯುದೇವ್ ಸಿಟ್ಟು ಬರ್ತಾರ. ಅವಾಗ ಬಹಳ ಇರ್ತದ್ರಿ. ಅಂದ್ರೆ ಅನುಕೂಲ ಆಗಿರ್ತದ ಮಾತಾಡ್ಲಿಕ್ಕೆ. ಬೇರೆ ಟೈಮ್ ಸಿಕ್ಕಿರಂಗಿಲ್ಲ. ಅದಕ್ಕೆ ಪ್ರಶಸ್ತಿ ಇರ್ತದ. ಸರಿ. ಅದಕ್ಕೆ ಪೂಜೆ ಕೂತಾಗ ಮಾತನ್ನ ಆಡಬಾರದು. ಮಂತ್ರ ಗೊತ್ತಿಲ್ಲದೆ ಇದ್ರೆ ಪೂಜಾ ಮಾಡಬಾರ್ದು. ನೆನಪಿಟ್ಕೊಳ್ರಿ. ಅಲ್ಲಾಚಾರ ನಿಮ್ಗಾದ್ರೆ ಮಂತ್ರ ಗೊತ್ತಿರ್ತಾವ, ನಮಗೂ ಗೊತ್ತಿರಂಗಿಲ್ಲ ಅಂತ ಆ ವಿಷಯ ಬೇರೆ. ನಮಗೂ ಗೊತ್ತಿರ್ತಾವ, ನಾವ್ ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರೆ ಮಂತ್ರ ಬರದೆ ಹೋದ್ರೆ ಮೂಲ ಮಂತ್ರದಿಂದ ಪೂಜಾ ಮಾಡ್ರಿ ಅಂತ ತಿಳಿಸಿಕೊಟ್ಟಾರ. ಓಂ ನಮೋ ನಾರಾಯಣಾಯ ಓಂ ಅಂತ ಹೇಳೋದು ಕೆಲಸ ಮಾಡೋದು.
ಯಾವ ಮಂತ್ರ ಬರಂಗಿಲ್ಲ ಆವಾಗ ಈ ಮಂತ್ರ ಹೇಳಿ ಕೆಲಸ ಮಾಡ್ರಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಸರಿ, ಉಳಿದದನ್ನು ಮತ್ತೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.